ಫೈನ್. ನಾನಿಲ್ಲಿ ಸುನಿಲ್ ಕೇಳಕ್ಕೆ ಇಷ್ಟಪಡ್ತೀನಿ. ಸುನಿಲ್, ಈಗ ಒಂದು ಆಯ್ತಪ್ಪ, ಒಂದು ಯಾವುದೋ ಮಿಸೈಲ್ ಅಟ್ಯಾಕ್ ಆಯಿತು ಅಥವಾ ಒಂದು ಏರ್ ಸ್ಟ್ರೈಕ್ ಆಯಿತು ಅಂತ ನಾವು ಭಾವಿಸೋಣ. ಈಗ ಇವತ್ತು ನಾನು ಗಮನಿಸ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಬಾರ್ಡರಿಂದ 500 ಮೀಟರ್ ದೂರದಲ್ಲಿರ್ತಕ್ಕಂಥ ಕೆಲವು ಗ್ರಾಮಗಳ ಜನ ಕೇಳ್ಕೊಳ್ತಾ ಇದ್ರು, ಬಂಕರ್ ನಿರ್ಮಾಣ ಅರ್ಧಂಬರ್ಧ ಆಗಿಬಿಟ್ಟಿದೆ ಸ್ವಾಮಿ. ಇಲ್ಲಿ ನಾವೆಲ್ಲೀಗ ಅದರಲ್ಲಿ ಪರ್ಸ್ನಲ್ ಬಂಕರ್ಗಳು ಇವೆ, ಸಮುದಾಯಗಳಿಗೋಸ್ಕರ ಮಾಡಿರ್ತಕ್ಕಂಥ ಬಂಕರ್ಗಳು ಅಲ್ಲಿವೆ, ಅರ್ಧಂಬರ್ಧ ಆಗಿಬಿಟ್ಟಿದೆ. ಇಲ್ಲಿ ನಾವು ಉಳ್ಕೊಳ್ಳೋದು ಹೇಗೆ? 10 ದಿನನೋ 15 ದಿನನೋ 1 ತಿಂಗಳು ಇರಬೇಕಂತ ಪರಿಸ್ಥಿತಿ ಬಂದರೆ ಆಹಾರಕ್ಕೆ, ಶೌಚಾಲಯಕ್ಕೆ, ನೀರಿಗೆ ವ್ಯವಸ್ಥೆಗಳೇ ಇಲ್ಲ ಅಂತ ಒಂದು. ಸರಿ ಆಯ್ತಪ್ಪ, ನಾನು ಬಾರ್ಡ್ರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಗೆ 244 ಜಿಲ್ಲೆಗಳು ಅಂತ ಬಂದಾಗ ಯುಕ್ರೇನಾ ಅವರಿಗೆ ಅಥವಾ ಇಸ್ರೇಲಾ ಅವ್ರಿಗೆ ಯಾವಾಗಲೂ ಒಂದು ಅಲರ್ಟ್ ಇರುತ್ತೆ. ಸುತ್ತಮುತ್ತ ಶತ್ರು ದೇಶಗಳೇ ನನ್ನ ಮೇಲೆ ಯಾವ ಬೇಕಾದ್ರೆ ಅಟ್ಯಾಕ್ ಆಗಬಹುದು, ಬಂಕರ್ ನಿರ್ಮಾಣ ಮಾಡಿರ್ತಾರೆ, ಒಂದು ಟ್ರೈನಿಂಗ್ ಆಗಿರುತ್ತೆ. ನಾಳೆ ಮಾಡುವಂಥ ಒಂದು ಪಥಸಂಚಲನವೋ, NCC ಒಂದು ಪರೇಡೋ ಅಥವಾ NSSನವರು ಅಥವಾ ಪೊಲೀಸೋ, ಇಷ್ಟು ಒಂದು ವಿಚಾರ ಸುಮಾರು 51 ವರ್ಷಗಳ ಕಾರ್ಗಿಲ್ ಆಗಿತ್ತು. ಅದರಲ್ಲಿ ನಮಗೇನು ಡ್ರಿಲ್ ಮಾಡಿಸಿರಲಿಲ್ಲ, ನಮ್ಮವ್ರಿಗೇನು ಬಂದಿರಲಿಲ್ಲ. ಅದು ಇದರಲ್ಲಿ ನಮ್ಗೆ ಅಷ್ಟು ತರಬೇತಿ ಸಿಕ್ಕಿಬಿಡುತ್ತಾ ನಮಗೆ? ಬಂಕರ್ಗಳ ನಿರ್ಮಾಣ ನಮಗೆ ಬೇಕಾ? ಬಂಕರ್ ನಿರ್ಮಾಣ ಅಂದರೆ ಇಲ್ಲೆಲ್ಲ ಆಗಬೇಕಾಗತ್ತೆ ಅಂತ ಅದರದ್ದು ತುರ್ತು ಇದೆಯಾ ಈಗ ಅಂತ? ಇದು 1968 ಸಿವಿಲ್ ಡಿಫೆನ್ಸ್ ರೂಲ್ಸ್ ಅಂತ, ಅದರ ಅಡಿಯಲ್ಲಿ ಇದಾಗ್ತಿದ್ದು. ಕೋಲ್ಡ್ ವಾರ್ ಟೈಮಲ್ಲಿ ಏನಿತ್ತು ರೂಲ್ಸ್ನ, ಅದನ್ನು ಈಗ ನಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಹೇಗೆ ಟ್ವೀಕ್ ಮಾಡಬೇಕು ಆ ರೀತಿ ಅದನ್ನು ಬದಲಾಯಿಸ್ಬಿಟ್ಟು ನಮ್ಮ 1968 ಸಿವಿಲ್ ಡಿಫೆನ್ಸ್ ರೂಲ್ಸ್ ಅಂತ ಹೇಳ್ಬಿಟ್ಟು ಬಂತು ಈಗ ಇದರಲ್ಲಿ. ಈಗ ನೀವು ಹೇಳಿದಾಗೆ ಎಲ್ಲಿ ಏನಿದೆ, ಇದು ಸ್ಟಾರ್ಟಿಂಗ್ ಅಷ್ಟೇನೆ. ಓಕೆ, ಹೌದು, ಈ ಥರದ ಒಂದು ಪರಿಸ್ಥಿತಿಗೆ ಪ್ರಿಪೇರ್ ಆಗಿದ್ವಾ? ನಮ್ಮ ಒಂದು ಕಂಡೀಷನ್ ಪ್ರಕಾರ ನೋಡಿದ್ರೆ ಇದಕ್ಕೆ ಪ್ರಿಪ್ರೇಷನ್ನ ಫೋರ್ಸಿನ್ ಮಾಡದಿರ ಇರಬಹುದು. ಆ ಪ್ರಿಪ್ರೇಷನ್ಗೋಸ್ಕರನೇ ಇದು ನಡೀತಾ ಇದೆ. ಈಗ ನಮಗೆ ಗೊತ್ತಾಗತ್ತೆ ನಮ್ಮ ಪ್ರಿಪ್ರೇಷನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಸಿವಿಲ್ ಡಿಫೆನ್ಸ್ ಬಗ್ಗೆ ಹೇಳ್ತೀನಿ, ನಾನು ನಮ್ಮ ಬಾರ್ಡರ್ ಡಿಫೆನ್ಸ್ ಬಗ್ಗೆ ನಾನು ಹೇಳ್ತಿಲ್ಲ. ಅಲ್ಲಿ ಎಲ್ಲನೂ ರೆಡಿ ಇದೆ, ಒಂದು ಸ್ಟ್ರಾಟಜಿ ಪ್ರಕಾರ ಎಲ್ಲನೂ ನಡೀತಾ ಇದೆ. ಯಾಕಂದರೆ ಮಿಲಿಟ್ರಿಗೆ ಫ್ರೀ ಹ್ಯಾಂಡ್ ಆಲ್ರೆಡಿ ಕೊಟ್ಟಾಗಿದೆ, ಆ ಸ್ಟ್ರಾಟಜಿ ಪ್ರಕಾರ ಎಲ್ಲನೂ ಅಲ್ಲಿ ನಡೀತಾ ಇದೆ. ಆದರೆ ಇದು ಒಂದು ಅನ್ಸೀನ್ ಆಸ್ಪೆಕ್ಟ್. ಈಗ 1971 ಆಯಿತು, 1999 ಕೂಡ ಇದಾಗಿತ್ತು, ಬಟ್ ಇಟ್ ವಾಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ಜಮ್ಮು ಅಂಡ್ ಕಾಶ್ಮೀರ್. ಇದು ಯಾರಿಗೂ ಗೊತ್ತಿಲ್ಲ. ಇದು ನಮ್ಮ ಜನರಲ್ PV ಮಲ್ಲಿಕ್ ಅವರು ಮಾತಾಡುವಾಗ ಇದನ್ನು ಹೇಳಿದರು. ಈ ಮಾಕ್ ಡ್ರಿಲ್ 1999 ನಡೆದಿತ್ತು, ಅದು ಜಮ್ಮು ಅಂಡ್ ಕಾಶ್ಮೀರಲ್ಲಿ ಮಾತ್ರ ನಡೆದಿತ್ತು. ಹೌದು, ಆ ಬಂಕರ್ಸ್ ರೆಡಿ ಆಗದಿರ ಇರಬಹುದು, ಬಟ್ ಫಾಸ್ಟ್ ಸ್ಕೇಲಲ್ಲಿ ತುಂಬ ಬೇಗ ರೆಡಿ ಆಗುತ್ತೆ. ನಿಮಗೆ ನಾನು ಹೇಳಿದಾಗೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡುತ್ತೆ. ಬಂಕರ್ ನಿರ್ಮಾಣ ಮಾಡೋದು ದೊಡ್ಡ ವಿಷಯ ಅಲ್ಲ. ನಾವು ಕಾಪಾಡ್ತೀವಿ ಎಲ್ಲಾರು. ನೋಬಡಿ ಕ್ಯಾನ್ ಡಿಸ್ಪ್ಯೂಟ್ ದಿಸ್. ಬಂಕರ್ ಬೇಕಾದ್ರೂ ರೆಡಿ ಆಗುತ್ತೆ, ಶೆಲ್ಟರ್ಸ್ ಬೇಕಾದ್ರೂ ರೆಡಿ ಆಗುತ್ತೆ, ಪ್ರಾಣ ಕಾಪಾಡೋ ಜವಾಬ್ದಾರಿ ನಮ್ದು. ಸುನ್ಜು ಅಂತ ಒಬ್ಬ ಚೈನೀಸ್ ವಾರ್ ಸ್ಟ್ರಾಟಜಿಸ್ಟ್, ಎಲ್ಲರೂ ಅವ್ರ ಹೆಸರು ಕೇಳಿರ್ತೀರ. ಯುದ್ಧನೇ ಮಾಡ್ದಿರ, ಒಂದು ರೌಂಡ್ ಫೈರ್ ಮಾಡ್ದಿರ, ಯುದ್ಧ ಗೆಲ್ಲೋ ಸ್ಟ್ರಾಟಜಿನೇನಾದರೂ ನಾವು ಡಿವೈಸ್ ಮಾಡಿದ್ರೆ ಯುದ್ಧ ನಾವು ಗೆದ್ದಂಗೆನೆ. ನಮಗೆ ಆ್ಯಕ್ಚುಲಿ ನಾವು ಯಾವ ಶತ್ರು, ಅದು ಚೈನಾ ಆಗ್ಬೋದು, ಪಾಕಿಸ್ತಾನ ಆಗ್ಬೋದು, ನಾವು ಹೆದರೋ ನೆಸೆಸಿಟಿ ಇಲ್ಲ. ಯುದ್ಧ ಅನ್ನೋದು ಒಂದೇ ಒಂದು ಆಸ್ಪೆಕ್ಟಿಂದ ನಡೆಯಲ್ಲ, ಬರೀ ಮದ್ದು ಗುಂಡುಗಳಿಂದ ನಡೆಯಲ್ಲ. ಹೇಗೆಲ್ಲ ನಡೀತಾ ಇದೆ, ಯಾವ ಆಸ್ಪೆಕ್ಟ್ಸಿಂದ ನಡೀತಿದೆ, ಪ್ರತಿಯೊಂದು ಆಸ್ಪೆಕ್ಟ್ನ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಏನೇನು ನಡೀತಿದೆ. ಅದು ಡಿಪ್ಲೊಮ್ಯಾಟಿಕಲಿ ಆಗ್ಬೋದು, ಇಲ್ಲ ಸ್ಟ್ರಾಟಜಿಕಲಿ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ದ ವಾಟರ್ ವಾರ್. ಇದೆಲ್ಲನೂ ಸ್ಟಾರ್ಟ್ ಆಗಿದೆ, ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಆ ರೀತಿ ಒಂದು ಸ್ಟ್ರಾಟಜೀಸ್ ಮಾಡಿ ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಆದಮೇಲೆ ಫರ್ದರ್ ಫೈನಲ್ ಏನಿದೆ ಅದು ಯಾರಿಗೂ ಈಗ ಗೊತ್ತಿಲ್ಲ. ಯಾಕಂದರೆ ಆರ್ಮ್ಡ್ ಫೋರ್ಸಸ್ಗೆ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ದಟ್ ಯು ಡೂ ವಾಟ್ ಯು ವಾಂಟ್ ಅಟ್ ದ ಟೈಮ್ ಅಂಡ್ ಪ್ಲೇಸ್ ಆಫ್ ಯುವರ್ ಚೂಸಿಂಗ್. ದೇ ವಿಲ್ ಡೂ ಇಟ್, ಆ್ಯಂಡ್ ವಿ ವಿಲ್ ಪ್ರೊಟೆಕ್ಟ್ ದ ನೇಷನ್ ಆ್ಯಂಡ್ ಅವರ್ ಕಂಟ್ರಿಮೆನ್.